स्वागत है आपका बी न्यूज़ नेशन में। मैं हूं आबिद हुसैन शेख। जेडीएस और नडहल्ली अभिमानियों का मुद्दे बिहार में भाजपा मुकंडों के खिलाफ विरोध प्रदर्शन। मुद्दे बिहार में पिछले दिनों जिला पंचायत सदस्य प्रभु गौड़ा के झूठा जाति प्रमाण पत्र देने को लेकर सदस्यता रद्द करने में एस पाटिल नडहल्ली का हाथ होने के आरोप को लेकर जेडीएस और नडहल्ली अभिमानियों ने पलटवार करते हुए आज मुद्दे बिहार में बीजेपी के खिलाफ नारेबाजी करके नडहल्ली पर झूठा आरोप लगाने पर आक्रोश व्यक्त किया। इस संदर्भ में विशाल रैली करते हुए शक्ति प्रदर्शन किया। ಭ್ರಷ್ಟಾಚಾರದ ಹೇಳಿಕೆ ಅಂತ ಹೇಳಿದ್ರೆ ಗಣಮಕ್ಕಳೇ ಎಳಿಬೇಕಾಗಿತ್ತು, ಆರ್ಎಸ್ ಪಾಟೀಲ್ ನೀವು ಎಳಿಬೇಕಾಗಿತ್ತು। ನಾಡುಗಳು 25 ವರ್ಷದಿಂದ ಆಡಳಿತ ಮಾಡಲ್ಲ, ಅದನ್ನ ಎಳಿಬೇಕಾಗಿತ್ತು। ನಾನು ಇವತ್ತು ಜೆಡಿಎಸ್ ಪಕ್ಷದಲ್ಲಿ ಇದ್ದು ಹೇಳ್ತೀನಿ, ನಿಮ್ಗೆ ಸಪೋರ್ಟ್ ಮಾಡ್ತಿದ್ದೆ ನಾನು। ನೀವು ಹಗರಣ ಬಯಲಿಗಳಂದ್ರ 23ನೇ ತಾರೀಕು ಅಂತ ಬಡಾಯಿ ಕೊಚ್ಕೊಂಡ್ರಲ್ಲ, ಎಲ್ಲಿ 23 ಆಗಿ ತಿರುಗಿ ಒಂದೂವರೆ ತಿಂಗಳ, ಆದ್ರೆ ಇವತ್ತಿನವರೆಗೆ ಅಂತ ಇಲ್ಲ ಅಂತ ಹೋರಾಟ ಮಾಡಿ ನೀವು ಇವತ್ತು ರೈತರು ಸಾಯ್ತಾ ಇದ್ದಾರ। ಅನೇಕ ಇವತ್ತು ಸಾವಿರಾರು ರೈತರು ಈ ಜಿಲ್ಲೆಯಲ್ಲಿ ನೂರಾರು ರೈತರು ಆತ್ಮಹತ್ಯೆ ಮಾಡ್ಕೊಂಡಾರ। ಒಂದರ ಹೋರಾಟ ಮಾಡಿರ ನೀವು ರಾಷ್ಟ್ರೀಯ ಪಕ್ಷ ಅಂತ ಎದೆಯೂ ಬಯಸಿ ಹೇಳ್ತೀರಿ, ಇವತ್ತು ಒಂದರ ಹೋರಾಟ ಮಾಡಿ ಹೋರಾಟ ಮೋದಿ ಅವ್ರಿಗೆ ಹೇಳಿ ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳಿರೋ ಗಣಮಕ್ಕಳೇ ಅಂತ ಹೋರಾಟ ಮಾಡಿ। ಇವತ್ತಿನವರೆಗೆ ಯಾವುದೇ ನಾಯಕರು ಒಂದು ಹೋರಾಟ ಮಾಡಿಲ್ಲ। ಯಾಕಂದ್ರೆ ಹೋರಾಟ ಯಾವಾಗ ಮಾಡಿರಂದ್ರ ಎಲ್ಲರೂ ಕೂಡ್ಕೊಂಡು ಪಟ್ಟಿ ಹಾಕೊಂಡು ಹೋರಾಟ ಮಾಡಿದ್ರು, ಎಲ್ಲರೂ ಕೂಡ್ಕೊಂಡು ಪಟ್ಟಿ ಹಾಕೊಂಡು ಹೋರಾಟ ಮಾಡಿ ಯಾವ ಇಲ್ಲಿ ಅನ್ಯಾಯ ಅಂತ ಆರೋಪನೆ ಆಗ 2,000 ಪಟ್ಟಿ ಹಾಕೊಂಡು ಹೋಗಿ 10,000 ಕೊಟ್ಟು ನಿದರ್ಶನ ಇಲ್ಲಿ ಮಾಧ್ಯಮ। और खबरों के लिए देखते रहिए बी न्यूज़ नेशन।